ಪುರುಷ ಜಗತ್ತಿನ ಎಲ್ಲ ಜ್ಞಾನ ವಲಯಗಳಂತೆಯೇ ಸಾಹಿತ್ಯ, ಕಲೆ ಎಂಬ ಅಭಿವ್ಯಕ್ತಿಗಳೂ ಕೂಡ ಈ ಕಾರ್ಯಕಾರಣ ಮೀಮಾಂಸೆಯ ಚೌಕಟ್ಟಿನಲ್ಲಿಯೇ ಸುತ್ತುತ್ತವೆ. ಪುರುಷ ಸಾಹಿತ್ಯ ಮಾತ್ರವೇ ಅಲ್ಲ, ಈ ಮಾದರಿಯನ್ನೇ ಅನುಸರಿಸಿ ಹುಟ್ಟುವ ಮಹಿಳಾ ಸಾಹಿತ್ಯವೂ ಕೂಡ ಈ ಚೌಕಟ್ಟನ್ನು ಮೀರುವುದಿಲ್ಲ. ಸಾಹಿತ್ಯ ಕೃತಿಗಳು ಮಾನವರ ಭಾವನಾ ಜಗತ್ತನ್ನು ಅನಾವರಣ ಮಾಡುವ ಗುರಿಯಲ್ಲೇ ಹೊರಡುತ್ತವೆ. ಆದರೆ ಭಾವನಾ ಜಗತ್ತನ್ನೇ ಕಾರ್ಯ ಕಾರಣಗಳಿಗೆ ಬದ್ಧವಾಗಿಸಿಬಿಡುವ ವಾತಾವರಣವನ್ನು ಸೃಷ್ಟಿಸುತ್ತವೆ. ಈ ನಿಟ್ಟಿನಲ್ಲಿ ಚಿಂತಿಸಿದರೆ ಸಾಹಿತ್ಯ ಕೃತಿಗಳ ಹೆಣ್ಣು ಪಾತ್ರಗಳಲ್ಲಿ ಕಾಣಿಸುವ ಯಾವುದೇ ಪರಿಣಾಮಗಳನ್ನೂ ಸ್ತ್ರೀ ಪ್ರಜ್ಞೆಯ ಕೇಂದ್ರ ಎನ್ನಲಾಗದು. ವಾಸ್ತವದಲ್ಲಿ ಅವು ಪುರುಷ ಜಗತ್ತು ಹೆಣ್ಣು ಜಗತ್ತಿನಿಂದ ನಿರೀಕ್ಷಿಸುವ ಪ್ರತಿಕ್ರಿಯೆಗಳಷ್ಟೇ ಆಗಿರುತ್ತವೆ. ಹೆಣ್ಣು ಜಡವಾಗಿರುವುದೇನೂ ಅದಕ್ಕೆ ಇಷ್ಟವಿಲ್ಲ. ಹೆಣ್ಣು ಸೆನ್ಸಿಟಿವ್ ಆಗಿರಬೇಕು. ತನ್ನ ನಡವಳಿಕೆಗಳಿಂದ, ಭಾವನೆಗಳಿಂದ ಸುತ್ತಲಿನ ಯಾರಾದರೂ ನಲುಗುತ್ತಾರೇನೋ. ಮುಖ್ಯವಾಗಿ ಈ ಪುರುಷ ಜಗತ್ತು ಎಂಬುದು ಅವಳ ನಿರಂತರ ಆತಂಕವೆನಿಸಿ ಕಾಡಬೇಕು. ತನ್ನ ಬದುಕಿಗೆ ತನಗೆ ಏನಾದೀತು ಎಂಬ ಯೋಚನೆಯೂ ಅವಳಿಗೆ ಬರಬಾರದು. ಅಷ್ಟರ ಮಟ್ಟಿಗೆ ಅವಳನ್ನು ಭಾವ ಜಗತ್ತಿಗೆ ಕಟ್ಟಿ ಹಾಕಲಾಗಿದೆ. ಅವಳು ಪ್ರೀತಿ, ಪ್ರೇಮ ಎಂಬುದನ್ನಾಗಲಿ, ರೋಷ, ಪ್ರತಿರೋಧ ಎಂಬುದನ್ನಾಗಲಿ ಅಭಿವ್ಯಕ್ತಿಸಬಹುದು. ಆದರೆ ಅವಳ ಬೌದ್ಧಿಕ ಸಾಮರ್ಥ್ಯಕ್ಕೆ ಅಲ್ಲಿ ಅವಕಾಶಗಳು ಇರುವುದಿಲ್ಲ ಅಷ್ಟೇ. ಅರಿವಿನ ಅಭಾವ ಅವಳನ್ನು ಕಾಡುವ ಸಂಗತಿಯಾಗಿರುತ್ತದೆ. ಸಾಹಿತ್ಯ ಕೃತಿಗಳು ಈ ಚಿಂತನೆ ಆಧಾರಿತ ಪಾತ್ರಗಳನ್ನೇ ಸೃಷ್ಟಿಸುತ್ತವೆ ಮತ್ತು ಅವುಗಳ ಅಭಿವ್ಯಕ್ತಿಗೆ ಪೂರಕವಾಗುವ ಸಂದರ್ಭಗಳನ್ನು ಕಲ್ಪಿಸುತ್ತವೆ. ಈ ಹೆಣ್ಣು ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯ ಕಾತ್ಯಾಯನಿ ಇರಬಹುದು, ಅನಂತಮೂರ್ತಿಯವರ ಸಂಸ್ಕಾರದ ಚಂದ್ರಿ ಇರಬಹುದು, ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕಾದಂಬರಿಯ ದಾನಮನೂ ಇರಬಹುದು. ಕಾತ್ಯಾಯಿನಿಯು ಮರುಮದುವೆಯಾಗುತ್ತಾಳೆ. ಆದರೆ ಪಿತೃಪ್ರಧಾನತೆಯ ನೈತಿಕ ಚೌಕಟ್ಟನ್ನು ದಾಟಿದ ವಿಧವೆ ಹೆಣ್ಣಿನ ಗತಿ ಏನಾಗುತ್ತದೆ ಎಂಬ ಭಯವನ್ನು ಚಿತ್ರಿಸುವುದೇ ಲೇಖಕರ ಉದ್ದೇಶವೇನೋ ಎಂಬ ಅನುಮಾನ ಬರುತ್ತದೆ. ಮೊದಲ ವಿವಾಹದ ಒಪ್ಪಿತ ಚೌಕಟ್ಟಿನಲ್ಲಿ ಅವಳು ಒಬ್ಬ ಮಗನನ್ನು ಹೆತ್ತಿದ್ದಾಳೆ. ಆದರೆ ಮರುಮದುವೆಯಾಗಿ ಚೌಕಟ್ಟನ್ನು ದಾಟಿದ ವಿಧವೆಯು ಸ್ವತಃ ಅಪರಾಧಿ ಪ್ರಜ್ಞೆಗೆ ಒಳಗಾಗಿದ್ದಾಳೆ. ಇದು ನಿರಂತರ ಗರ್ಭಪಾತಗಳ ಸರಣಿಗೆ ಕಾರಣವಾಗುತ್ತದೆ ಎಂಬುದು ಕಾದಂಬರಿಯ ವ್ಯಾಖ್ಯಾನ. ಗಯ್ಯಾಳಿಯಾಗಿ ನಿಂತ ದಾನಮ್ಮ ತನ್ನ ಕಾಳಿಯ ಅವತಾರವನ್ನು ತೋರಿಸಿದಳೇನೋ ಹೌದು. ಅವಳ ಈ ಪ್ರತಿರೋಧವನ್ನು ಪ್ರಗತಿಪರ ಚಿಂತನೆಯ ಸಂಕೇತವಾಗಿ ನಿರೂಪಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಕಾದಂಬರಿಯ ಹೆಸರೇ ಹೇಳುವಂತೆ ಗಯ್ಯಾಳಿಗಳನ್ನು ಪಿತೃಪ್ರಧಾನ ಸಮಾಜವು ಎಂದಿಗೂ ಸಹಿಸುವುದಿಲ್ಲ ಎಂಬ ಎಚ್ಚರಿಕೆಯನ್ನೇ ಕಾದಂಬರಿಯು ಸ್ಥಿರೀಕರಿಸುತ್ತದೆ. ಕುವೆಂಪು ಅವರ ಕಾನೂರು ಹೆಗ್ಗಡತಿ ಕಾದಂಬರಿಯ ಸೀತೆಯಂತೂ ತನ್ನ ಇಡೀ ಬದುಕನ್ನು ಹೂವಯ್ಯನ ಹಂಬಲದಲ್ಲಿಯೇ ಸವೆಸುತ್ತಾಳೆ. ಅದಕ್ಕಾಗಿ ಎಲ್ಲವನ್ನೂ ಸಹಿಸುತ್ತಾಳೆ. ಬೇಡದ ಮದುವೆಯ ಬಂಧನವನ್ನು ಒಪ್ಪುತ್ತಾಳೆ. ಒಂದು ಹಂತದಲ್ಲಿ ಈ ಬಂಧನದ ಗೆರೆಯನ್ನು ದಾಟಿ ಹೂವಯ್ಯನಲ್ಲಿಗೆ ಬಂದು ಬಿಡುವ ನಿರ್ಧಾರವನ್ನು ಮಾಡುವ ಗಟ್ಟಿಗಿತ್ತಿಯಾಗಿಯೂ ಕಾಣಿಸುತ್ತಾಳೆ. ಕೊನೆಗೆ ಆ ಹೂವಯ್ಯನೇ ತನ್ನನ್ನು ನಿರಾಕರಿಸಿ ಗುಡ್ಡವನ್ನೇರಿ ಕುಳಿತು ಬಿಟ್ಟರು. ಅವನಿಗಾಗಿ ಹಂಬಲಿಸುವ ಅವಳ ಪರಿಯೇನೂ ಬದಲಾಗುವುದಿಲ್ಲ. ಅವನ ಧ್ಯಾನದಲ್ಲಿ ಉಳಿದು ಬಿಡಲು ತಯಾರಿದ್ದಾಳೆ. ಅವಳ ಈ ಹಂಬಲವನ್ನು ಇನ್ಸ್ಟಿಂಕ್ಟಿವ್ ಎನ್ನಬೇಕೋ ಅಥವಾ ಪ್ರಜ್ಞಾಪೂರ್ವಕವಾದ ಹೆಜ್ಜೆ ಎನ್ನಬೇಕೋ ಎಂಬುದು ಮಾತ್ರ ಪ್ರಶ್ನೆಯೇ. ಅಲ್ಲಿಗೆ
ಹೆಣ್ಣಿನ ಸ್ವ ಅರಿವಿನ ಬಿಂದುವು ಕೂಡ ಗಂಡು ಕರುಣೆಯ ಫಲಿತವೇ ಆಗಿರುತ್ತದೆ ಎಂಬ ಪಿತೃಪ್ರಧಾನ ಕಥನವನ್ನೇ ಸಾಹಿತ್ಯ ಕೃತಿಗಳು ಸ್ಥಿರೀಕರಿಸುತ್ತವೆ. ಆದರೆ ಸಾಹಿತ್ಯ ಕೃತಿಗಳ ಒಳ ತಿರುಳನ್ನು ಗ್ರಹಿಸಿ ದಾಖಲಿಸುವ ಕೆಲಸಕ್ಕೆ ಹೊರಡುವ ಸಾಹಿತ್ಯ ವಿಮರ್ಶಕರೂ ಕೂಡ ಈ ಕಥನಗಳ ಚೌಕಟ್ಟನ್ನೇ ಸಮರ್ಥಿಸುತ್ತಾರೆಯೇ ಹೊರತು ಈ ಚೌಕಟ್ಟಿನ ರಹಸ್ಯವನ್ನು ಭೇದಿಸಲು ಹೋಗುವುದಿಲ್ಲ. ವಿಮರ್ಶಕರು ಬೌದ್ಧಿಕ ನೆಲೆಯಲ್ಲಿ ಕೆಲಸ ಮಾಡುತ್ತಾರೆ ಎನ್ನಲಾಗುತ್ತದೆ. ಆದರೆ ವಿಮರ್ಶಕರು ಮಾರ್ಸ್ ಗ್ರಹದಿಂದ ಉದುರಿದವರೇ? ಅವರ ಚಿಂತನೆಯು ಪಿತೃಪ್ರಧಾನತೆಯ ಚೌಕಟ್ಟನ್ನು ದಾಟುವ ಲಕ್ಷಣಗಳನ್ನು ತೋರುವುದಿಲ್ಲ. ಅದೇ ನೈತಿಕ ಚೌಕಟ್ಟಿನ ವ್ಯಾಖ್ಯಾನಗಳನ್ನೇ ಮುಂದುವರೆಸುತ್ತಾರೆ. ಸ್ವತಃ ಸಾಹಿತ್ಯ ಕೃತಿಗಳನ್ನು ಪ್ರವೇಶಿಸುವ ಓದುಗರೂ ಕೂಡ ಹೆಣ್ಣು ಲೋಕವನ್ನು, ಸ್ತ್ರೀ ಸಂವೇದನೆಯನ್ನು ಈ ಚಿಂತನೆಯ ಚೌಕಟ್ಟಿನ ಆಚೆಗೆ ಕಲ್ಪಿಸಲಾರರು. ಹೆಣ್ಣಿನಲ್ಲಿ ಉಂಟಾಗುವ ಎಚ್ಚರ, ಜಾಗೃತಿ ಎಂಬುವನ್ನು ಕೂಡ ಗಂಡು ಜಗತ್ತು ತನ್ನ ಅಗತ್ಯಕ್ಕೆ ತಕ್ಕಂತೆ ವ್ಯಾಖ್ಯಾನಿಸುವ ಮೂಲಕ ಪಿತೃಪ್ರಧಾನತೆಯ ಚಿಂತನೆ ಮತ್ತು ಆಶಯಗಳನ್ನು ಸಮರ್ಥಿಸಿ ಸ್ಥಿರೀಕರಿಸುತ್ತದೆ. ಪಿತೃಪ್ರಧಾನತೆಯ ಯಾವುದೇ ಜ್ಞಾನ ವಲಯಗಳೂ ಬದುಕನ್ನು ಸುಗಮಗೊಳಿಸುವ ಹಾದಿಗಳನ್ನು ತೋರಿಸುವುದಿಲ್ಲ. ಹಾಗೆಯೇ ಸಾಹಿತ್ಯ ಕೃತಿಗಳು, ವಿಮರ್ಶೆಗಳೂ ಕೂಡಿಯೇ ಓದುಗರನ್ನು ಹಾದಿ ತಪ್ಪಿಸುತ್ತವೆ. ಇದರಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ಆಕ್ಷೇಪಿಸಲು ಆಗುವುದಿಲ್ಲ. ಏಕೆಂದರೆ ಪಿತೃಪ್ರಧಾನ ಸಮಾಜದ ಎಲ್ಲರೂ ಅದರ ತರಬೇತಿಯ ಪಾಠಗಳಿಂದ ಹೊರಬರುವ ಅಪೇಕ್ಷೆಯನ್ನು ಹೊಂದಿರುವುದಿಲ್ಲ. ಅದಕ್ಕೆ ಅವಕಾಶಗಳು ಸಿಗುವುದೂ ಸುಲಭ ಸಾಧ್ಯವಲ್ಲ. ಈ ಅರ್ಥದಲ್ಲಿ ನಾವೆಲ್ಲರೂ ನಿಜ ಸಂವೇದನೆಗಳನ್ನು ಅರಿಯದವರೇ ಆಗಿದ್ದೇವೆ. ನಮ್ಮ ಪ್ರಜ್ಞೆಯು ವಿಸ್ಮೃತಿಯ ಆಳಕ್ಕೆ ಸರಿದಿರುವುದರ ಅರಿವನ್ನು ಗಳಿಸಲಾರದಷ್ಟು ಜಡತ್ವಕ್ಕೆ ನಾವು ಪಕ್ಕಾಗಿ ಬಿಟ್ಟಿದ್ದೇವೆ. ಪಿತೃಪ್ರಧಾನತೆಯ ಚಿಂತನೆ ಹಾಗೂ ತಂತ್ರಗಳಿಂದಾಗಿ ಮಹಿಳೆಯರ ಬದುಕುಗಳು ಸ್ಥಗಿತಗೊಂಡಂತೆ ಆದವು ಎಂಬುದೇನೋ ಕಾಣುತ್ತದೆ. ಆದರೆ ಪುರುಷರೂ ಕೂಡ ಈ ಅಪಾಯದ ಕೂಪದಲ್ಲಿಯೇ ಬಿದ್ದಿದ್ದಾರೆ. ಅವರಿಗೆ ದಿನನಿತ್ಯದಲ್ಲಿ ದೊರೆಯುವ ಕೆಲವು ಹೆಚ್ಚಿನ ಸೌಲಭ್ಯ ಸವಲತ್ತುಗಳಿಂದಾಗಿ ಅವರಿಗೆ ನೋವಿನ ಅನುಭವವೂ ತಟ್ಟದಷ್ಟು ಜಡರಾಗಿದ್ದಾರೆ ಅಷ್ಟೇ. ಪುರುಷರ ಕಾರ್ಯಾಚರಣೆಗೆ ಅನುಕೂಲಗಳನ್ನು ಒದಗಿಸಲೆಂದೇ ಅವರಿಗೆ ಈ ಸೌಲಭ್ಯಗಳನ್ನು ಒದಗಿಸಿರುವುದು. ಅದು ಬಿಟ್ಟರೆ ಅವರು ಪಿತೃಪ್ರಧಾನ ಸಾಮಾಜಿಕ ಸಂಸ್ಥೆಗಳಲ್ಲಿ ದುಡಿಯುವುದಕ್ಕೆ ನೇಮಕಗೊಂಡಿರುವ ಕಾರ್ಯಕರ್ತರು ಅಷ್ಟೇ. ಆದರೆ ಅವರಿಗೆ ಇದರ ಅರಿವು ಬರುವುದಿಲ್ಲ. ತಮ್ಮದೇ ಯಜಮಾನಿಕೆಯ ದರ್ಬಾರು ಎಂದು ತಿಳಿದು ಮೆರೆಯುತ್ತಾರೆ. ಅವರಿಗೆ ಹೆಣ್ಣಿನ ಮೇಲೆ ಯಜಮಾನಿಕೆಯನ್ನು ಸ್ಥಾಪಿಸುವ ಕುರಿತು ತರಬೇತಿಯನ್ನು ಕೊಡಲಾಗಿದೆ. ಈ ಪಾಠಗಳನ್ನು ಅವರು ತಮ್ಮ ಹುಟ್ಟು ಗುಣಗಳೋ ಎಂಬಂತೆ ಆವಾಹಿಸಿಕೊಂಡಿದ್ದಾರೆ. ಹಾಗಾಗಿಯೇ ಅವರ ಎಲ್ಲ ಚಿಂತನೆಗಳು, ನಡವಳಿಕೆಗಳು ಹೆಣ್ಣನ್ನು ಆಳುವ ಗುರಿಯನ್ನಷ್ಟೇ ಹಿಂಬಾಲಿಸುತ್ತವೆ. ಸಾಹಿತ್ಯ ವಲಯವು ಸೂಕ್ಷ್ಮವಾದ ಲೋಕಗ್ರಹಿಕೆಯನ್ನು ವ್ಯಕ್ತಪಡಿಸುತ್ತದೆ ಎಂದು, ಮನುಷ್ಯ ಸಂಬಂಧಗಳನ್ನು ಸೂಕ್ತವಾಗಿ ಅರ್ಥ ಮಾಡಿಕೊಳ್ಳುವ ಸೃಜನಶೀಲತೆಯನ್ನು ಹೊಂದಿರುತ್ತದೆ ಎಂದು ನಂಬಲಾಗಿದೆ. ಸಾಹಿತ್ಯ ಚರಿತ್ರೆಯ ಒಂದು ಹಂತದಲ್ಲಿ ಸಾಹಿತ್ಯವನ್ನು ಸಮಾಜದ ಕನ್ನಡಿ ಎಂದು ವ್ಯಾಖ್ಯಾನಿಸುವುದಿತ್ತು. ನಮ್ಮ ಭಾವನಾಲೋಕವನ್ನು ಅರಿಯುವ ಸಾಧನ ಎಂದು ತಿಳಿಯಲಾಗಿತ್ತು. ಕಾಲಕ್ರಮದಲ್ಲಿ ಪ್ರಗತಿಪರತೆ, ವೈಚಾರಿಕತೆ, ಸಾಮಾಜಿಕ ಸಮಾನತೆಯ ಚಿಂತನೆಗಳ ಕಡೆಗೂ ಅದು ಚಲಿಸಿತು. ವೈಯಕ್ತಿಕವೆನಿಸಿ ಉಳಿದಿದ್ದ ಸಾಹಿತ್ಯವು ಸಾಮಾಜಿಕ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳುವ ಸಮುದಾಯ ಪ್ರಜ್ಞೆಯಾಗಿ ಬೆಳೆಯಿತು ಎಂಬಂತೆ ಕೂಡ ತೋರಿತು. ಆದರೆ ಈ ಸಮಾನತೆ, ಸಮುದಾಯ ಪ್ರಜ್ಞೆ ಎಂಬುವು ಇನ್ನೂವರೆಗೂ ಲಿಂಗತ್ವ ಸಮಾನತೆಯ ಮಾತನ್ನು ಒಳಗೊಂಡೇ ಇಲ್ಲ. ಇನ್ನೂ ಕೂಡ ಲೈಂಗಿಕತಾವಾದಿ ಸಾಮಾಜೀಕರಣದ ಪಾಠಗಳನ್ನೇ ಒಪ್ಪಿಸುತ್ತಿವೆ. ಈ ನಿಟ್ಟಿನಲ್ಲಿ ನೋಡಿದರೆ ಸಾಹಿತ್ಯ ವಲಯವು ಗಂಡು ಜಗತ್ತಿನ
ಚಿಂತನೆಗಳಿಂದ ಆಚೆಗೆ ಸರಿದೇ ಇಲ್ಲ. ಮಹಿಳೆಯರೂ ಕೂಡ ಓದುಗರಾಗಿ, ಬರಹಗಾರರಾಗಿ, ವಿಮರ್ಶಕರಾಗಿ ಸಾಹಿತ್ಯ ವಲಯವನ್ನು ಪ್ರವೇಶಿಸಿದ್ದಾರೆ ಎಂದೇನೋ ಕಾಣಿಸುತ್ತಿದೆ. ಆದರೆ ಅವರು ಗಂಡು ಜಗತ್ತಿನ ನಕಲುಗಳೋ ಎಂಬಂತೆ ಆ ಚಿಂತನೆಗಳನ್ನೇ ತಮ್ಮ ಸ್ವಂತದ್ದು ಎಂದು ಭಾವಿಸಿಕೊಂಡಿದ್ದಾರೆ. ಅಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ ಕಾರ್ಯಕರ್ತರೋ ಎಂಬಂತೆಯೇ ವರ್ತಿಸುತ್ತಿದ್ದಾರೆ. ಈ ಮಾತಿಗೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು. ಹೆಣ್ಣು ಬದುಕಿನ ವೈಯಕ್ತಿಕ ಸಂಗತಿಗಳನ್ನು, ಹೆಣ್ಣು ದೇಹ, ಬುದ್ಧಿ ಹಾಗೂ ಮನಸ್ಸುಗಳ ಬಗೆಗಿನ ಅನುಭವಗಳನ್ನು ಕುರಿತು ಎಲ್ಲ ಸೃಜನಶೀಲ ಅಭಿವ್ಯಕ್ತಿಗಳು ಮಾತನಾಡುತ್ತವೆ. ಆದರೆ ಈ ಎಲ್ಲ ಮಾತುಗಳು ಅವಳ ಹೆಣ್ಣುತನ, ಶೀಲ, ತಾಯ್ತನ, ಲೈಂಗಿಕ ಆಸಕ್ತಿಯ ಬಗೆಗಳು ಎಂಬುದರ ಸುತ್ತಲೇ ಸುತ್ತುತ್ತವೆ. ಅಷ್ಟೇ ಅಲ್ಲದೆ ಅವಳ ಬದುಕಿನ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಕುರಿತು ಕೂಡ ಬೇಕಾದಷ್ಟು ಮಾತಾಡುತ್ತವೆ. ಆದರೆ ಈ ಮಾತುಗಳು ಪಿತೃ ಪ್ರಧಾನತೆಯ ಪಾಠಗಳನ್ನೇ, ಅದು ನೆಲೆಗೊಳಿಸಿದ ಮಿತ್ಗಳನ್ನೇ ಯಥಾವತ್ತಾಗಿ ಒಪ್ಪಿಸುತ್ತವೆ. ಕೊನೆಗೆ ಅವಳ ಭಾವನೆ, ಸಂವೇದನೆ ಎಂಬುವನ್ನು ಗಂಡಿನ ಅಗತ್ಯಗಳಿಗೆ ತಕ್ಕಂತೆ ಗ್ರಹಿಸುತ್ತವೆ. ಉದಾಹರಣೆಗೆ, ಹೆಣ್ಣಿನ ತಾಯ್ತನವನ್ನು ಕುರಿತ ಮಾತುಗಳು. ಹೌದು, ತಾಯ್ತನ ಎಂಬುದು ಜೈವಿಕವಾಗಿ ಹೆಣ್ಣಿನ ಸಹಜ ಹೊಣೆಗಾರಿಕೆಯೇ ಆಗಿದೆ. ಆದರೆ ಶಿಶುವಿನ ಲಾಲನೆ, ಪಾಲನೆ, ಪೋಷಣೆ, ಪೊರೆಯುವಿಕೆ ಎಂಬುವು ಅವಳಿಗೆ ಮಾತ್ರವೇ ಸೀಮಿತವಾದ ಹೊಣೆ ಎನಿಸಬೇಕಿಲ್ಲ. ಇದನ್ನು ಪುರುಷರು ವಹಿಸಿಕೊಳ್ಳಬಹುದು. ನಿಜ ಹೇಳಬೇಕೆಂದರೆ ಇದು ಸಮಾಜದ ಹೊಣೆಗಾರಿಕೆ ಎನಿಸಬೇಕು. ಆದರೆ ತಾಯ್ತನದ ಜೊತೆಗೆ ಶಿಶುವಿನ ಎಲ್ಲ ಕೆಲಸಗಳನ್ನು ಬೆರೆಸಿ ಹೆಣ್ಣು ತನ್ನ ಮಗುವಿಗೆ ಮಾತ್ರವೇ ಅಲ್ಲ, ಈ ಲೋಕಕ್ಕೆಲ್ಲ ತಾಯಿ ಎಂದೆಲ್ಲಾ ಹೊಗಳುತ್ತಾ ಅವಳನ್ನು ಸೇವಾ ವಲಯಕ್ಕೆ ಕಟ್ಟಿಹಾಕುವ ಕುತಂತ್ರವೂ ನಡೆಯುತ್ತದೆ. ಈ ಧಾರಣಾಶಕ್ತಿಯನ್ನು ಇಡೀ ಮಹಿಳಾ ಸಮುದಾಯಕ್ಕೆ ವಿಶಿಷ್ಟವಾದ ಹುಟ್ಟುಗುಣ ಎಂಬಂತೆ ಆರೋಪಿಸಲಾಗುತ್ತದೆ. ಅಲ್ಲಿಗೆ ಹೆಣ್ಣು ಎನಿಸಿದವಳು ಮಗುವನ್ನು ಹೆರಲಿ ಬಿಡಲಿ, ಹೆಣ್ಣಾಗಿ ಹುಟ್ಟಿದ ಕಾರಣಕ್ಕೆ ತನ್ನ ಬಾಲ್ಯದ ಹಂತದಿಂದಲೇ ತಾಯಿಯ ಪಟ್ಟವನ್ನು ಪಡೆದು ಲೋಕಸೇವೆಗೆ ಮೀಸಲಾಗುತ್ತಾಳೆ.